ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಾದಮೇಲೆ ಅಲ್ಲೇ ಬೆಲ್ಲೈಕನ್ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಷನ್, ನಾನು ಮಾಡೋ ವಿಡಿಯೋ, ಯಾವುದೇ ವಿಡಿಯೋ ಹಾಕಿದ್ಲಿ ಫಸ್ಟು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಅದರಿಂದ ನೀವೇ ಕೂಡ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು. ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇದರಿಂದ ಒಂದು ಹೆಲ್ಪ್ ಆಗುತ್ತೆ. ಹಾಗೆ ನನ್ನ ವಿಡಿಯೋ ಏನಾದರೂ ನಿಮಗೇನಾದರೂ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ತಿಳಿಸಿ. ಹಾಗೆ ಇವತ್ತು ಸಜ್ಜಿಗೆ ಕೂಡ ಮಾಡಿದ್ದೆ. ಸಜ್ಜಿಗೆ ಮಾಡೋಣ ಅಂತ ಹೇಳಿ ದೇವರಿಗೆ ಇಡಬೇಕಿತ್ತಲ್ಲ ನೈವೇದ್ಯಕ್ಕೆ ಅಂತ ಹೇಳಿ ಸಜ್ಜಿಗೆ ಮಾಡಿದ್ದೆ. ಹಾಗೆ ಎಲ್ಲರಿಗೂ ತುಳಸಿ ಹಬ್ಬದ ಹಾಗೆ 2ನೇ ಕಾರ್ತಿಕ ಸೋಮವಾರದ ಹಬ್ಬದ ಶುಭಾಶಯಗಳು ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ನಾವು ತುಳಸಿ ಹಬ್ಬನ ಏನು ಸೆಲೆಬ್ರೇಟ್ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಸಿಂಪಲಾಗಿ ಪೂಜೆ ಮಾಡ್ತಾಯಿದ್ವಿ. ಯಾವಾಗೂ ರಂಗೋಲಿ ಬಿಟ್ಟು ಇದೇ ರೀತಿಯೇ ಮಾಡ್ತಾಯಿದ್ದೆ. ಹಾಗೆ ಈ ಸತಿ ಎಲ್ಲದಕ್ಕಿಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನನಗನ್ನಿಸ್ತು. ಪರ್ಸ್ನಲಿ ನನ್ನ ತಂಗಿನೂ ಕೂಡ ಅದೇ ಹೇಳಿದ್ಲು, ಚೆನ್ನಾಗೇ ಕಾಣಿಸ್ತಿದೆ ರಂಗೋಲಿನೂ. ನಾನೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಯಾವಾಗೂ ಅವಳೇ ರಂಗೋಲಿ ಬಿಡ್ತಿದ್ಲು. ಒಳಗಡೆ ಎಲ್ಲ ಪೂಜೆ ಮಾಡಿ ಮುಗಿಸ್ಬಂದು ಇಲ್ಲಿಗೆ ಪೂಜೆ ಮಾಡ್ಕೊತಾ ಇದ್ದೀವಿ. ಹಾಗೆ ನಮ್ಮನೆ ತುಳಸಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಹಿಂದಿನ ದಿವಸನೇ ನಮ್ಮ ಅತ್ತೆ ಎಲ್ಲ ಪಾಟ್ಗೆಲ್ಲ ಪೈಂಟ್ ಮಾಡ್ಕೊಂಡಿದ್ರು. ಬ್ರೌನ್ ಕಲರ್ ಪೈಂಟ್ ಇತ್ತು ಅಂತ ಹೇಳಿ ಅದನ್ನೆಲ್ಲ ಪೈಂಟ್ ಮಾಡ್ಕೊಂಡಿದ್ರು. ಅವಾಗೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಅದೆಲ್ಲ ಚೆನ್ನಾಗಿ ಒಣಗಿತ್ತು. ಒಂದೇ ತುಳಸಿ ಇಡ್ಬೋದಿತ್ತು, ಯಾಕಂದರೆ ಅದರಲ್ಲೂ 2 ಬಿಟ್ಟಿತ್ತು. ಹಾಗೆ ಕಪ್ಪು ತುಳಸಿ, ಬಿಳಿ ತುಳಸಿ ಅದರಲ್ಲೂ ಬಿಟ್ಟಿತ್ತು, ಇದರಲ್ಲೂ ಬಿಟ್ಟಿತ್ತು ಅಂತ ಹೇಳಿ ಅದನ್ನ ಎತ್ತಿ ನಾನು ಸೈಡಲ್ಲಿ ಇಡೋಕ್ಕಾಗಲಿಲ್ಲ. ಸೊ 2 ಪಾಟ್ನ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಳಸಿ. ನನಗಂತೂ ಮುಂಚೆ ನಾವು ರೋಡಲ್ಲಿ ನಮ್ಮನೆ ಹತ್ರ ಸಿಮೆಂಟ್ ರೋಡ್ ಹಾಕೋಕ್ಕಿಂತ ಮುಂಚೆ ರೋಡಲ್ಲೇ ತುಳಸಿನ ಬೆಳೆಸ್ಕೊಂಡಿದ್ರಿ, ಮಣ್ಣಲ್ಲೇ ನೆಲದಲ್ಲೇ. ಅವಾಗ ತುಂಬ ದೊಡ್ಡದಾಗಿ ಬಂದಿತ್ತು. ಏನಾದರೂ ಫೋಟೋಸ್ ಇದ್ದರೆ ನಾನು ಅಪ್ಲೋಡ್ ಮಾಡ್ತೀನಿ, ಸೈಡಲ್ಲಿ ನೀವು ನೋಡ್ಬೋದು. ನನಗಂತೂ ಅವಾಗ ತುಂಬ ಇಷ್ಟ ಆಗ್ತಿತ್ತು. ಪ್ರಸಾದ ಇಡೋದನ್ನ ಮರ್ತೋಗ್ಬಿಟ್ಟಿದೆ ಅಂತ ಹೇಳಿ ಇವಾಗ ತೊಗೊಂಡ್ಬಂದು ಇಡ್ತಾ ಇದ್ದಾಳೆ ನನ್ನ ತಂಗಿ. ನಮ್ಮ ಅತ್ತೆ ತಂದುಕೊಟ್ರು. ಹಾಗೆ ಈ ರೀತಿ ನಮ್ಮನೆ ತುಳಸಿ ಹಬ್ಬ ಇತ್ತು. ಹಾಗೆ ನವಮಿ ಮನೇಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನಮ್ಮ ಡ್ಯಾಡಿ ಇರೋ ಟೈಮಲ್ಲೆಲ್ಲ ಸ್ಯಾರಿ ಎಲ್ಲ ಉಡಿಸಿ ಎಲ್ಲ ಮಾಡ್ತಾಯಿದ್ರು. ನವಮಿನೂ ಕೂಡ ಇವಾಗ ಸಿಂಪಲ್ಲಾಗಿ ಮಾಡ್ತಾರೆ. ಈಚೆ ಕಡೆನೇ ಇಟ್ಟು ಅದನ್ನ ಎತ್ಕೊಂಡು ಬರೋಕ್ಕಾಗಲ್ಲ ಅಂತ ಹೇಳಿ ಲಕ್ಷ್ಮೀ ಹಬ್ಬ ಹೇಗೆ ಮಾಡ್ತಿದ್ರು ಹಾಗೆ ತುಳಸಿ ಹಬ್ಬನೂ ಕೂಡ ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡ್ತಿದ್ರು. ತುಂಬ ಖುಷಿ ಆಗ್ತಿತ್ತು ನಮಗೆ. ಹಾಗೆ ಕಾರ್ತಿಕ ಸೋಮವಾರದಲ್ಲಿ ಬರುತ್ತಲ್ಲ ತುಳಸಿ ಹಬ್ಬ, ಸಂಡೇ ಬಿದ್ದಿತ್ತು. ನಾವು ಮಂಡೇನ ಸೆಲೆಬ್ರೇಟ್ ಮಾಡಿದ್ರಿ. ಸಂಡೇ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಮಂಡೇನೇ ಮಾಡೋಣ, ಯಾಕಂದರೆ ಕಾರ್ತಿಕ ಸೋಮವಾರ ಅಂತ ಹೇಳಿ ದೇವ್ರ ಮನೇನ ಡೀಪ್ ಕ್ಲೀನೆಲ್ಲ ಮಾಡಿ ಸೆಲೆಬ್ರೇಟ್ ಮಾಡಿದ್ರೆ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ? ನೀವು ತುಳಸಿ ಹಬ್ಬನ ಮಾಡ್ತೀರಾ ಅಂತ ಹೇಳಿ ಇವಾಗ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ. ಏನಪ್ಪ ಮೆಟ್ಲ ಮೇಲೆ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಂಬೇಡಿ, ತುಳಸಿನ ಇಲ್ಲೇ ಇಡೋದು. ನಾವು ಅಷ್ಟು ಓಡಾಡಲ್ಲ, ಬಟ್ಟೆ ಒಣಗೋದಕ್ಕೆ ಮಾತ್ರ ಮಾಡಿ ಮೇಲೆ ಹೋಗ್ತೀವಿ ಅಂತ ಹೇಳಿ ಇಲ್ಲೇ ಇಟ್ಕೊಂಡಿದ್ದೀವಿ. ಮುಂಚೆ ಕೆಳಗಡೆ ಇಟ್ಕೊಂಡಿದ್ರಿ. ಹಸು ಎಲ್ಲ ಬರುತ್ತಲ್ಲ, ತುಳಸಿ ಪಾಟ್ನೇ ಬೀಳಿಸಿ ಒಡೆದೋಗ್ಬಿಟ್ಟಿದೆ. ಒಂದು ಪಾಟ್ ಒಡೆದೇ ಹೋಯ್ತು. ಸೊ ಅದಕ್ಕೆ ಅದನ್ನು ಮೇಲೆ ತೊಗೊಂಡ್ಬಂದು ಇಟ್ಬಿಟ್ರೆ ಇಲ್ಲೇ ಪೂಜೆ ಮಾಡೋಣ ಅಂತ ಹೇಳಿ. ಹಾಗೆ ನನ್ನ ತಂಗಿ ಪೂಜೆ ಎಲ್ಲ ಮುಗಿಸಿದ್ಲು. ಹೇಗೆ ಕಾಣಿಸ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನನಗೆ ನೋಡಬೇಕು, ಎಷ್ಟು ಸತಿ ನೋಡಿದ್ರೂ ಖುಷಿ ಆಗ್ತಿತ್ತು. ಮುಂಚೆ ಇನ್ನೂ ಚೆನ್ನಾಗಿತ್ತು ತುಳಸಿ, ಬಿಸಿಲಿಗೆಲ್ಲ ಒಣಗೋಗ್ಬಿಟ್ಟಿದೆ ನೋಡಿ. ತುಂಬ ಖುಷಿ ಆಯಿತು. ಹಾಗೆ ನನ್ನ ತಂಗಿ ನಾನು ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಂಡ್ರಿ. ಇದನ್ನು ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದರೂ ಚೆಕ್ ಮಾಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಆಗಿರ್ತೀನಿ, ನೀವು ಹೋಗಿ ಫಾಲೋ ಮಾಡ್ಕೊಂಡು ಅಲ್ಲೂ ಮಿನಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ನೋಡ್ಬೋದು. ಹಾಗೆ ನಮ್ಮ ಅತ್ತೆನೂ ಕೂಡ ಬಂದು ಪೂಜೆ ಎಲ್ಲ ಮಾಡಿದ್ರು. ಅವರು ಕೈ ಎಲ್ಲ ಮುಕ್ಕೊಂಡು ಹೋದರು. ಹಾಗೆ ನಾನು ಒಂದು ಸೆಲ್ಫಿ ವಿಡಿಯೋ ಮಾಡಿಕೊಂಡೆ. ನನಗೂ ಈ ಥರ ವೀಡಿಯೋಸ್ ಮಾಡ್ಕೋಬೇಕಂದ್ರೆ ತುಂಬ ಇಷ್ಟ. ಹಾಗೆ ಅಡುಗೆ ಮಾಡೋಣ ಅಂತ ಹೇಳಿ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಅಡುಗೆನೂ ಕೂಡ ಎಲ್ಲ ಪ್ರಿಪೇರ್ ಮಾಡಿಕೊಂಡೆ. ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ನನ್ನ ತಂಗಿ ಉಪವಾಸ ಇದ್ಲು. ಅವ್ರು ಬರೋ ಅಷ್ಟೊತ್ತಿಗೆ ಅಡುಗೆ ಮಾಡಬೇಕು ಅಂತ ಹೇಳಿ ಫಾಸ್ಟಾಗಿ ಮಾಡಿಕೊಂಡೆ. ಅನ್ನ ಮಾಡ್ಕೊಂಡಿದ್ದೆ, ಮುದ್ದೆ ಮಾಡಿದ್ವಿ. ಹಾಗೆ ಬೆಂಡೆಕಾಯಿ ಸಾಂಬಾರು ಮಾಡಿದೆ. ಸ್ವೀಟು ಸಜ್ಜಿಗೆ ಮಾಡಿದ್ರಲ್ವ, ಅದಕ್ಕೆ ಈ 2ನೇ ವಾರ ಕಾರ್ತಿಕ ಸೋಮವಾರದಲ್ಲಿ ಏನೂ ಮಾಡಲಿಲ್ಲ. ಯಾವಾಗೂ ಏನಾದರೂ ಮಾಡ್ತಾಯಿದ್ರಿ. ಸ್ವೀಟ್ ಅಂತ ಏನಾದರೂ ಮಾಡಬೇಕು ಅಂತ ಹೇಳಿ ಮಾಡಿದರೆ ನೆಕ್ಸ್ಟ್ ವಾರ ಏನಾದರೂ ಮಾಡಿದಾಗ ವಿಡಿಯೋ ಮಾಡಿ ಶೇರ್ ಮಾಡ್ಕೊತೀನಿ ನಾನು.
ಮೂರನೇ ಕಾರ್ತಿಕ್ ಸೋಮವಾರ ಹೇಗಿರುತ್ತೆ ಅಂತ ಹೇಳಿ. ಪ್ಲೀಸ್ ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ನನಗಂತೂ ತುಂಬ ಸ್ವೆಟ್ ಆಗಿಬಿಡ್ತೀನಿ ಅಡುಗೆ ಮನೆಗೆ ಬಂದರೆ. ಕುಂಕುಮ ಎಲ್ಲನೂ ಸ್ಪ್ರೆಡ್ ಆಗಿಬಿಡ್ತೀನಿ. ನನ್ನ ತಂಗಿನೂ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಇವಾಗ ಉಪವಾಸನ ಬಿಡ್ತಾ ಇದ್ದಾಳೆ. ನನ್ನ ತಂಗಿ ಉಪವಾಸ ಬಿಡೋದು ನೋಡಿದ್ರೆ ನಮ್ಮ ಅಪ್ಪನೇ ನಂಗೆ ನೆನಪು ಬರ್ತಾರೆ. ನಮ್ಮ ಅಪ್ಪನೂ ಕೂಡ ಇದೇ ರೀತಿ ನೆಲದ ಮೇಲೆ ಉಪವಾಸ ಬಿಡ್ತಿದ್ರು. ಅಲ್ಲಿಂದ ಪ್ರಸಾದ ಕೂಡ ತಂದಿದ್ಲು. ನಾನು ಎಲ್ಲ ಕ್ಲೀನ್ ಮಾಡಿ ಪ್ರಸಾದನ ತಿಂದೆ. ತುಂಬ ಟೇಸ್ಟಿಯಾಗಿತ್ತು. ಬಿಸಿಬೇಳೆ ಬಾತು, ಕೇಸರಿ ಬಾತು ತಂದಿದ್ಲು. ಅದನ್ನು ತಿಂದ್ಕೊಂಡೆ ನಾನು ಕೂಡ. ಹಾಗೆ ನನಗೂ ತುಂಬ ಮೆಮೊರೀಸ್ ಎಲ್ಲ ಜ್ಞಾಪನ ಬರುತ್ತೆ. ಈ ಕಾರ್ತಿಕ್ ಸೋಮವಾರದಲ್ಲಿ ನಮ್ಮ ಮನೆ ಹತ್ರ ದೇವಸ್ಥಾನ ಇತ್ತು, ನಾವು ಯಾವ ರೀತಿ ಮಾಡ್ತಾಯಿದ್ವಿ ಅಂತ ಎಲ್ಲನೂ ಜ್ಞಾಪನಿಸ್ಕೊತಾ ಇದೆ. ಹಾಗೆ ತಿಂದ್ಕೊಂಡು ನಾನು ಯಾವಾಗೂ ಅಷ್ಟೇ ಎಲ್ಲ ಕೆಲಸ ಆದಮೇಲೆ ಸ್ವಲ್ಪ ಹೊತ್ತು ಈಚೆ ಕಡೆ ಹೋಗಿ ಕೂತ್ಕೊಳ್ತೀನಿ. ಮೊಬೈಲ್ ನೋಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ. ಎಷ್ಟು ಸ್ವೆಟ್ ಆಗ್ತಾಯಿದ್ದೀನಿ, ಕುಂಕುಮ ಎಲ್ಲನೂ ಬಂದುಬಿಟ್ಟಿತ್ತು. ಅದು ಯಾಕೋ ಕಲರ್ ಕುಂಕುಮ ಅಂತ ಅನಿಸುತ್ತೆ. ಅದು ಅದು ಇಟ್ಕೊಂಡ್ರೆ ಮಾತ್ರ ಅದು ಹಂಗೆ ಅಚ್ಚು ಥರ ಉಳಿದು ಬಿಡುತ್ತೆ. ಅಷ್ಟೇ ಇವತ್ತಿನ ವಿಡಿಯೋ. ಇವತ್ತಿನ ತುಳಸಿ ಹಬ್ಬದ ಬ್ಲಾಗ್ ಪುಟಾಣಿ ಬ್ಲಾಗ್ ಆಗಿತ್ತು. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನನಗೆ ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಬ್ಲಾಗು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಬಾಯ್. ಲವ್ ಯು ಆಲ್.